ನೋಡಿ, ನಿನ್ನೆ ಹೋಟೆಲ್, ಇವತ್ತು ಫುಡ್ ಔಟ್ಲೆಟ್ಗಳ ಮೇಲೆ ದಾಳಿ ನಡೆದಿರುವಂಥದ್ದು. ಆಹಾರ ಇಲಾಖೆ, ಆಹಾರ ಸುರಕ್ಷತಾ ಪ್ರಾಧಿಕಾರ ರೇಡ್ ಮಾಡಿರುವುದು. ಗುಣಮಟ್ಟ ಪ್ರಾಧಿಕಾರ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಬ್ರಿಗೇಡ್ ರೋಡ್, MG ರೋಡ್ ಸೇರಿ ಹಲವು ಕಡೆ ಪರಿಶೀಲನೆ, 10 ತಂಡಗಳಾಗಿ ಪರಿಶೀಲನೆ ನಡೆಸಿರುವುದು ಅಧಿಕಾರಿಗಳು. ಬ್ರಿಗೇಡ್ ರಸ್ತೆಯ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಆಯುಕ್ತರು ಭೇಟಿಯನ್ನು ನೀಡಿದ್ದಾರೆ. ಪ್ರತಿಷ್ಠಿತ 11 ಹೋಟೆಲ್ಗಳಿಗೆ ನೋಟಿಸ್ ನೀಡಲಾಗಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಆಯುಕ್ತ ಕೆ ಶ್ರೀನಿವಾಸ್ ಈ ವಿಚಾರವಾಗಿ ಮಾತಾಡಿದ್ದಾರೆ. ನಿನ್ನೆ ನಾವು ಅದೇ 30 ಟೀಮ್ ಹಾಕಿ ಸುಮಾರು 35 ಹೋಟ್ಲುಗಳಲ್ಲಿ ತಪಾಸಣೆ ಮಾಡಿದ್ದೀವಿ. ಇವತ್ತು ತಿರ್ಗಾ ಇದು ಕಂಟಿನ್ಯೂ ಆಗಿದೆ. ಇವತ್ತು KFC, ಮೆಕ್ಡೊನಾಲ್ಡ್ ಇಂಥ ಕಡೆ ಎಲ್ಲಿ ನಾವು ಈ ಬನ್ ಇರ್ಬೋದು, ಚಿಕನ್ ಇರ್ಬೋದು, ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀವಿ. ಇವತ್ತು ಇದು ಕಂಟಿನ್ಯೂ ಆಗ್ತದೆ. ಇವತ್ತು ಸುಮಾರು ಒಂದು 35ರಿಂದ 40, ಒಟ್ಟು ನಾವು 60 5 ಸ್ಟಾರ್ 3 ಸ್ಟಾರ್ ಹೋಟ್ಲು ತಪಾಸಣೆ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಮಾಡಿದ್ದು. ಆ ರೀತಿ ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಅದ್ರ ಜೊತೆಗೆ KFC ಮತ್ತು ಮೆಕ್ಡೊನಾಲ್ಡ್ ಸಹಿತ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ. ಸರ್, ಈಗ ಇದು ನೆಕ್ಸ್ಟ್ ಏನು ಅಂತ, ಈಗ ಪ್ರೊಸೀಜರ್ ನೆಕ್ಸ್ಟ್ ಏನು ಅಂತ? ಈಗ ರೇಡ್ ಆಯಿತು, ಕೆಲವು ನ್ಯೂನತೆಗಳು ಬಂದಿದೆ. ಅವ್ರಿಗೆ ನೋಟಿಸ್ ಕೊಟ್ಟು ಈಗಾಗಲೇ ಕೆಲವು ಕಡೆ ಈ ಮಟನ್ ಇರ್ಬೋದು, ಚಿಕನ್ ಇರ್ಬೋದು, ಅದನ್ನು ಸೀಸ್ ಮಾಡಿ ನಾವು ಅಲ್ಲ ಅವ್ರ ಕೋಲ್ಡ್ ಸ್ಟೋರೇಜಲ್ಲೇ ಇಟ್ಟಿದ್ದೀವಿ. ಈಗ ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಟು ಅದು ಯಾಕೆ ಇದು ಮಾಡಿಲ್ಲ ಅಂತೇಳಿ ಎಲ್ಲಿ ನಾವು ಭಾಳ ನ್ಯೂನತೆಗಳು ಕಂಡು ಬರ್ತದೆ ಅಲ್ಲಿ ಕಠಿಣ ಕ್ರಮ ತಗೊಂತೀವಿ. ಎಲ್ಲಿ ನಾವು ಅವ್ರಿಗೆ ಒಂದು ಅವಕಾಶ ಕೊಟ್ಟು ಕ್ಲೀನಿನೆಸ್ ಮೇಂಟೈನ್ ಮಾಡೋದು ಇದೆಲ್ಲ ಮಾಡೋದಕ್ಕೆ ನೋಟಿಸ್ ಕೊಡ್ತೀವಿ. ಅದು ಮಾಡ್ತು ಅಂದರೆ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಇದು ಮಾಡ್ತೀವಿ. ಇನ್ನು ಕೆಲವು ಕಡೆ ಇವಾಗ ಯಾರು ಭಾಳ ನ್ಯೂನತೆ ಇದ್ದರೆ ಅದನ್ನು ನಾವು ಲೈಸೆನ್ಸ್ನ ಸಸ್ಪೆಂಡ್ ಮಾಡಲಿಕ್ಕೆ. ಮಾಂಸ ಎಕ್ಸ್ಪೈರ್ಡ್ ಆಗಿದೆ, ಇದು ಗಂಭೀರವಾಗಿ ನ್ಯೂನತೆ ಅಲ್ವಾ ಅಂತ. ಅದೇ ಯಾಕೆ ಇಟ್ಟಿದ್ರು ಅನ್ನೋದು ಬರ್ತದೆ, ಅವರು ಎಕ್ಸ್ಪ್ಲೈನ್ ಮಾಡಬೇಕಲ್ಲ. ಯಾಕಂದರೆ ಈಗ ಎಕ್ಸ್ಪೈರಿ ಜೊತೆಗೆ ಬೇರೆ ಚೆನ್ನಾಗಿರೋದು ಇತ್ತು. ಅವ್ರು ಯಾಕೆ ಅಲ್ಲಿ ಇಟ್ಟಿದ್ರು ಅಂತ ಎಕ್ಸ್ಪ್ಲನೇಷನ್ ಕೇಳ್ತೀವಿ. ಕೆಲವು ಕಡೆ ನ್ಯೂನತೆ ಜಾಸ್ತಿ ಇದ್ದರೆ ಅದು ಸಸ್ಪೆಂಡ್ ಮಾಡ್ತೀವಿ ಲೈಸೆನ್ಸು. ಈಗ ಎಷ್ಟು ದಿನ ಈ ರೇಡ್ ಮಾಡಿದ್ರು? ನೆನ್ನೆ ಇವತ್ತು 2 ದಿನ ಅಷ್ಟೇ. ಗ್ರಾಹಕರು ಕೂಡ ಒಂದಿಷ್ಟು ಈ ಪ್ರತಿಷ್ಠಿತ ಹೋಟೆಲ್ಗಳು ಹಿಂಗಾದರೆ ಈ ಮುಂಚೆ ನಿಮಗೆ ಇನ್ಫಾರ್ಮೇಷನ್ ಇತ್ತು ಅಥವಾ ದೂರ ಏನೋ ಬಂದಿತ್ತಾ ಅದ್ರ ಮೇಲೆ ರೇಡ್ ಮಾಡಿದ್ರು? ಇಲ್ಲ, ದೂರ ಅಂತಲ್ಲ. ಮಾನ್ಯ ಸಚಿವರು ಏನಂದರೆ ಇವಾಗ ನಾವು ಬರೀ ಬೀದಿ ಬದಿ ವ್ಯಾಪಾರ ಇರ್ಬೋದು, ಚಿಕ್ಕ ಚಿಕ್ಕ ಹೋಟ್ಲು ಇರ್ಬೋದು, ಅದನ್ನು ನಾವು ತಪಾಸಣೆ ಮಾಡ್ತಿದ್ದ. ನಾವು ಈ ಒಂದು 5 ಸ್ಟಾರ್ 3 ಸ್ಟಾರ್ ಹೋಟ್ಲುಗಳಂದರೆ ಭಾಳ ಚೆನ್ನಾಗಿರುತ್ತೆ, ಗುಣಮಟ್ಟ ಉತ್ತಮವಾಗಿರುತ್ತೆ ಅಂದ್ಕೊಂಡಿದ್ದೆ. ಬಟ್ ಈಗ ಇದು ನೋಡಿದ್ರೆ ಇಲ್ಲಿ ಎಷ್ಟೋ ಕಡೆ ಕೊಳ್ತೋಗಿರೋ ಫ್ರೂಟ್ಸ್ ಇದೆ, ಎಕ್ಸ್ಪೈರಿ ಮಟನ್ನು ಚಿಕನ್ ಇದೆ. ಸೊ ಹಂಗಾಗಿ ಅದನ್ನು ಒಂಚೂರು ಬಿಗಿ ಮಾಡಬೇಕಾಗತ್ತೆ, ಇವ್ರನ್ನ ಒಂಚೂರು ಬಿಗಿ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ನಾವು ನೆನ್ನೆ ಇವತ್ತು ಏನು ಮಾಡಿದ್ದೀವಿ, ಇವ್ರದ್ದು ಸೆಂಟ್ರಲ್ ವೇರ್ ಹೌಸ್ ಏನಿದೆ ಅಲ್ಲೂ ಸಹಿತ ನಾವು ತಪಾಸಣೆ ಮಾಡಿದ್ದೀವಿ. ಅಲ್ಲೂ ಸ್ಯಾಂಪಲ್ಸ್ ತೆಗೆದಿದ್ದೀವಿ. ಅದೇನಾರು ಅನ್ಸೇಫ್ ಬಂತು ಅಂದರೆ ನಾವು ಪ್ರಾಸಿಕ್ಯೂಷನ್ಗೆ JMFC ಕೋರ್ಟಿಗೆ ಹಾಕ್ತೀವಿ. ಈಗ ಎಷ್ಟು ಕಡೆ ಈಗ ವೇರ್ ಹೌಸ್, ಎಷ್ಟು ಸೆಂಟರ್ ಮೇಲೆ ರೇಡ್ ಮಾಡಿದ್ರು? ಅದು 2 ವೇರ್ ಹೌಸ್ ಬರುತ್ತೆ. ಒಂದು ಕೋಲ್ಡ್ ಚೈನ್ ಅಂತ ಇದೆ, ಇನ್ನೊಂದು ಫುಡ್ ಲ್ಯಾಂಡ್ ಅಂತ ಇದೆ. ಅದು 2 ಕಡೆ ರೈಡ್ ಅಂತಲ್ಲ, ತಪಾಸಣೆ ಮಾಡ್ತಾ ಇದ್ದೀವಿ. ಅಲ್ಲಿ ಏನಿದೆ ಅಂತ ನೋಡಲಿಕ್ಕೆ ಇದು ಮಾಡಿದ್ದೆ. ನೋಟಿಸ್ ಇಶ್ಯೂ ಆಗಿದೆ ಸರ್ ನಿನ್ನೆ? ಹೌದು, ನೆನ್ನೆ ಸುಮಾರು 11 ಕಡೆ ಇಶ್ಯೂ ಮಾಡಿದ್ದೀವಿ ನೋಟಿಸು. ಎಲ್ಲ ಹೋಟ್ಲುಗಳಿಗೆ ಎಲ್ಲಿ ಇದು ಮಾಡಿದ್ದೀವಿ. ಇವಾಗ ಏನಾರ ಒಂದು ಚಿಕ್ಕ ಲೋಪ ನ್ಯೂನತೆಗಳಿದ್ದೇ ಇರುತ್ತೆ, ಅಲ್ಲಿ ಮಾಡಿದ್ದೀವಿ. ಇವಿಷ್ಟು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಆಯುಕ್ತರಾಗಿರುವಂತಹ ಶ್ರೀನಿವಾಸ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಆಗಿರುವಂತಹ ಬ್ರಿಗೇಡ್ ರೋಡ್ನಲ್ಲಿರುವಂತಹ KFC ಮೇಲೆ ಇದೀಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿ ಇಲ್ಲಿರುವಂತಹ ಆಹಾರವನ್ನು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ನೇರ ದೃಶ್ಯ, ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೋಡ್ತಾ ಇರ್ಬೋದು. ಬ್ರಿಗೇಡ್ ರೋಡ್ನಲ್ಲಿರುವಂತಹ KFC ಇದು. ಈ ಒಂದು KFCಗೆ 5 ಜನರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳ ತಂಡ ರೇಡ್ ಮಾಡಿ ಇಲ್ಲಿರುವಂತಹ ಪ್ರತಿಯೊಂದು ವಸ್ತುವನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಮಾಂಸ ಆಗಿರ್ಬೋದು, ಅಥವಾ ಬಟರ್ ಆಗಿರ್ಬೋದು, ಅಥವಾ ಜನರಿಗೆ ಕೊಡುವಂತಹ ಅಂದ್ರೆ ಗ್ರಾಹಕರಿಗೆ ಕೊಡುವಂತಹ ಪೂರೈಕೆ ಮಾಡುವಂತಹ ಪ್ರತಿಯೊಂದು ವಸ್ತುಗಳ ಗುಣಮಟ್ಟವನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರತಿಯೊಂದು ಇಲ್ಲಿರುವಂತಹ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬ್ರೆಡ್ ಆಗಿರ್ಬೋದು, ಕೆಲವೊಂದು ಐಟಮ್ಗಳಲ್ಲಿ ಯಾವುದೇ ರೀತಿಯ ಯಾವ ಡೇಟ್ ಕೂಡ ಇಲ್ಲ. ಮತ್ತೊಂದು ವಿಚಾರ,
ಕೆಲವೊಂದು ಐಟಮ್ಗಳನ್ನು ಓಪನ್ ಮಾಡಿಟ್ಟು ಹಲವು ದಿನಗಳಾಗಿದೆ, ಇದನ್ನು ಯಾಕೆ ಸರಿಯಾದ ರೀತಿಯಲ್ಲಿ ನೀವು ಸ್ಟೋರ್ ಮಾಡಿಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದರ ನೇರ ದೃಶ್ಯವನ್ನು ನೋಡ್ತಾ ಇರ್ಬೋದು. ಪ್ರತಿಯೊಂದು ಐಟಮ್ಗಳನ್ನು ಇವರ ನಿಯಮದ ಪ್ರಕಾರ ಅದಕ್ಕೆ ಅದೇ ರೀತಿಯಲ್ಲಿ ಜೋಡಣೆ ಮಾಡಿಡಬೇಕಾಗುತ್ತೆ. ಇನ್ನು ಮಾಂಸವನ್ನು -16 ಡಿಗ್ರಿ ಸೆಲ್ಸಿಯಸ್ ಆಗಿರ್ಬೋದು ಅಥವಾ ಅವರದೇ ಆದಂತಹ ಇದರ ಮೇಲೆ ಅದನ್ನು ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. ಮಾಂಸ ಆಗಿರ್ಬೋದು, ಇಲ್ಲಿ ಬಳಕೆ ಆಗ್ತಿರುವಂತಹ ನೋಡ್ತಾ ಇರ್ಬೋದು ಕೆಲವೊಂದು ಐಟಮ್ಗಳು, ಅಂದ್ರೆ ಜನರಿಗೆ ಬರ್ಗರ್ ಆಗಿರ್ಬೋದು, ಪಿಜ್ಜಾ ಇದಕ್ಕೆ ಬಳಕೆ ಮಾಡುವಂತಹ ಐಟಮ್ ಆಗಿರೋದು ಪ್ರತಿಯೊಂದನ್ನು ಕೂಡ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿರುವಂತಹ ಐಸ್ ಕ್ರೀಮು ಅಥವಾ ಬಳಕೆ ಆಗುತ್ತಿರುವಂತಹ ಶ್ವಾಸಗಳನ್ನು ಕೂಡ ಇನ್ನು ಫ್ರೆಂಚ್ ಫ್ರೈಸ್ ಆಗಿರ್ಬೋದು ಪ್ರತಿಯೊಂದರ ಐಟಮ್ಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಬಳಕೆ ಆಗ್ತಿರುವಂತಹ ಎಣ್ಣೆಯನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇವರು ಯಾವುದೇ ರೀತಿಯ ನ್ಯೂನ್ಯತೆ ಇದುವರೆಗೂ ಕೂಡ ಕಂಡು ಬಂದಿಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಇವರು ನಿಯಮಾನುಸಾರ ಇಲ್ಲಿ ರೇಡ್ ಮಾಡಿರುವಂಥದ್ದು. ಈ ಬಗ್ಗೆ ಇಲ್ಲಿ ಈ ಒಂದು KFC ಸೆಂಟರ್ ಬಗ್ಗೆ ಇವರಿಗೆ ಈ ಹಿಂದೆ ದೂರು ಬಂದಿತ್ತ ಅನ್ನೋ ಸಂಬಂಧಪಟ್ಟ ಹಾಗೆ ಕೂಡ ಅಧಿಕಾರಿಗಳು ಇನ್ನೂ ಕೂಡ ಸ್ಪಷ್ಟತೆ ಕೊಟ್ಟಿಲ್ಲ. ಬಟ್ ಒಂದು ವಿಚಾರ ಅಂದ್ರೆ ಕೆಲ ದಿನಗಳ ಹಿಂದೆಷ್ಟೇ ಆಫರ್ ಅನ್ನು ಬಿಡಲಾಗಿತ್ತು. ಕೆಲವೊಂದು KFCಗಳಲ್ಲಿ 30% 40% ಆಫರ್ ಅನ್ನು ಬಿಡಲಾಗಿತ್ತು. ಆ ಒಂದು ಆಫರ್ ಡಿಸ್ಕೌಂಟ್ ಸಂದರ್ಭದಲ್ಲಿ ಕಡಿಮೆ ಗುಣಮಟ್ಟದ ಮಾಂಸ ಜೊತೆಗೆ ಎಕ್ಸ್ಪೈರ್ ಆಗಿರುವಂತಹ ಮಾಂಸವನ್ನು ಪೂರೈಕೆ ಮಾಡಲಾಗ್ತಾ ಇತ್ತು. ಆ ಒಂದು ಮಾಂಸವನ್ನು ಬಳಕೆ ಮಾಡಿ ಅದನ್ನು ಗ್ರಾಹಕರಿಗೆ ಕೊಡಲಾಗಿತ್ತು ಅನ್ನೋ ಆರೋಪ ಕೇಳಿ ಬಂದಿತ್ತು. ಈ ಒಂದು ಆರೋಪದ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಜನರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದ ಕೂಡ ವೈರಲ್ ಮಾಡಿದ್ರು. ಜೊತೆಗೆ ಅಧಿಕಾರಿಗಳನ್ನು ಕೂಡ ಟ್ಯಾಗ್ ಮಾಡಿದ್ರು. ಎಲ್ಲ ಆಯಾಮದಲ್ಲೂ ತದನಂತರದಲ್ಲ ಪರಿಶೀಲನೆ ಮಾಡಿರುವಂತಹ ಅಧಿಕಾರಿಗಳು ಇದೀಗ ರೇಡ್ ಮಾಡಿರುವಂತದ್ದು. ಅಂದ್ರೆ ಇದೇ ಇಲ್ಲಿರುವಂತಹ ಬ್ರಿಗೇಡ್ ರೋಡ್ ನಲ್ಲಿರುವಂತಹ KFCಯಲ್ಲಿ KFC ಇಂದ ಈ ರೀತಿ ಲೋಪ ಆಗಿದೆ ಅನ್ನೋದು ಗ್ರಾಹಕರ ವರ್ಷನ್ ಆಗಿರ್ಲಿಲ್ಲ. ಬಟ್ ಬಹುತೇಕ KFCಗಳಲ್ಲಿ ಈ ರೀತಿಯ ತೊಂದರೆ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ದೂರು ಬಂದಂತಹ ಹಿನ್ನೆಲೆ ಆ ಒಂದು ದೂರನ್ನು ಪರಿಶೀಲನೆ ಮಾಡುವಂತಹ ಸಲುವಾಗಿ ಇವತ್ತು ನೇರವಾಗಿ ರೇಡ್ ಮಾಡಿ ಇದೀಗ ಆಹಾರದ ಗುಣಮಟ್ಟವನ್ನು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.